ಸ್ನೇಹಿತರೆ, ಗರುಡ ಪುರಾಣದಲ್ಲಿ ಒಂದು ಕತೆ ಬರುತ್ತೆ. ಅದು ಜೀವನದ ಒಂದು ಗಾಢ ಸತ್ಯವನ್ನ ನಮ್ಗೆ ತಿಳಿಸುತ್ತೆ. ಒಂದಿನ ಯಮರಾಜರು ತಮ್ಮ ಆಸ್ಥಾನದಲ್ಲಿ ಕುಳಿತುಕೊಂಡಿದ್ರು. ಅಷ್ಟರಲ್ಲಿ ಅವರ ಮುಂದೆ ಒಂದು ಚಿಕ್ಕ ಗಿಣಿ ಕಾಣಿಸ್ಕೊಳ್ಳುತ್ತೆ. ಯಮರಾಜ ಅದನ್ನ ನೋಡಿ ನಗ್ತಾರೆ. ಅದನ್ನ ಕಂಡಂತಹ ಗಿಳಿ ಭಯದಿಂದ ನಡಗುತ್ತೆ. ಅದಕ್ಕೆ ಗೊತ್ತಿತ್ತು, ಯಮರಾಜರು ನಕ್ರೆ ಯಾರಾದ್ರೂ ಸಾಯುವ ಸಮಯ ಸಮೀಪದಲ್ಲಿದೆ, ನನ್ನ ಪ್ರಾಣವೇ ಹೋಗೋದೇನೋ ಅಂತ ಅದು ಭಯಪಡುತ್ತೆ. ಭಯದಿಂದ ಅದು ತನ್ನ ಸ್ನೇಹಿತ ಗರುಡ ದೇವರ ಬಳಿಗೆ ಹಾರುತ್ತೆ. ಗರುಡ ದೇವರು ವಿಷ್ಣುವಿನ ವಾಹನ, ಎಲ್ಲ ಲೋಕಗಳಿಗೂ ಹೋಗುವ ಶಕ್ತಿ ಇರುವವರು. ಗಿಳಿ ಬೇಡಿಕೊಳ್ಳುತ್ತೆ, ಅಣ್ಣ ನನ್ನನ್ನ ರಕ್ಷಿಸಿ. ಯಮರಾಜ ನನ್ನನ್ನ ಕರೆದುಕೊಂಡು ಹೋಗ್ತಾರೆ. ಗರುಡ ದೇವರು ದಯೆಯಿಂದ ಅದನ್ನ ತಮ್ಮ ಬೆನ್ನಿನ ಮೇಲೆ ಕುಳ್ಳಿರಿಸಿ 7 ಸಮುದ್ರಗಳ ಆಚೆಗೆ ದೂರದ ಒಂದು ಗುಹೆಯಲ್ಲಿ ಬಿಟ್ಟು ಬಂದ್ರು. ಇಲ್ಲೇ ಇರು, ಇಲ್ಲಿ ಯಾರು ಕೂಡ ಬರೋದಿಲ್ಲ, ನೀನು ಸುರಕ್ಷಿತ ಅಂತ ಹೇಳ್ತಾರೆ. ಗಿಳಿ ಸಂತೋಷ ಪಟ್ಟಿತು. ಈಗ ಯಮರಾಜ ನನಗೆ ಏನ್ ಮಾಡ್ತಾರೆ, ನಾನು ತುಂಬಾ ದೂರ ಬಂದಿದ್ದೇನೆ ಅಂದುಕೊಳ್ಳುತ್ತೆ. ಆದ್ರೆ ಗರುಡ ದೇವರು ಯಮಲೋಕಕ್ಕೋಗಿ ಯಮರಾಜರನ್ನ ಕೇಳ್ತಾರೆ, ಆ ಗಿಳಿಯನ್ನ ನೀವು ನೋಡಿ ನಕ್ಕಿದ್ಯಾಕೆ? ಆಗ ಯಮರಾಜರು ಶಾಂತವಾಗಿ ಉತ್ತರಿಸಿದ್ರು, ನಾನ್ ನಕ್ಕಿದ್ದು ಯಾಕಂದ್ರೆ ಆ ಗಿಳಿಯ ಮರಣ 7 ಸಮುದ್ರಗಳ ಆಚೆಯ ಒಂದು ಗುಹೆಯಲ್ಲಿ ಬೆಕ್ಕಿನ ಬಾಯಿಯಲ್ಲಿ ಆಗ್ಬೇಕಿತ್ತು. ಅದು ಅಷ್ಟು ದೂರ ಹೇಗೋಗುತ್ತೆ ಅಂತ ನಾನು ಆಶ್ಚರ್ಯಪಟ್ಟೆ. ಅಷ್ಟರಲ್ಲಿ ಯಮಲೋಕದ ಬಾಗಿಲಿಗೆ ಆ ಗಿಳಿಯ ಆತ್ಮವೇ ಬಂದು ನಿಂತಿತು. ಗರುಡ ದೇವರು ಬೆಚ್ಚಿ ಬಿದ್ರು. ಯಮರಾಜರು ಹೇಳಿದ್ರು, ನೀವು ಅದನ್ನ ರಕ್ಷಿಸಲು ಕೊಂಡೊಯ್ದಿರಿ, ಆದ್ರೆ ಅದೇ ಗುಹೆಯಲ್ಲಿ ಬೆಕ್ಕು ಆಹಾರಕ್ಕಾಗಿ ಕಾಯ್ತಾ ಇತ್ತು. ಇದೇ ಜೀವನದ ಕಹಿ ಸತ್ಯ. ವಿಧಿಯಿಂದ ಓಡಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಎಷ್ಟೇ ಶಕ್ತಿ, ಪರಿಚಯ, ಪ್ರಯತ್ನ ಇದ್ದರೂ ಕೆಲವು ವಿಷಯಗಳು ನಿಶ್ಚಿತ. ಕರ್ಮ ಫಲವನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ.